ಕಾರಟಗಿ ತಾಲೂಕು ಗುಡೂರು ಗ್ರಾಮದ ಶ್ರೀ ಬನ್ನಿ ಮಹಾಕಾಳಿ ದೇಗುಲದಲ್ಲಿ ಪಂಚಮೂರ್ತಿಗಳ ಪ್ರತಿಷ್ಠಾಪನಾ ಮಹೋತ್ಸವವು ಶ್ರದ್ಧಾಭಕ್ತಿಯಿಂದ ಜರುಗುತ್ತಿದೆ. ಕಾರಟಗಿ ತಾಲೂಕು ಗುಡೂರು ಗ್ರಾಮದಲ್ಲಿ ಶ್ರೀ ಬನ್ನಿ ಮಹಾಕಾಳಿ ದೇಗುಲವನ್ನು ನೂತನವಾಗಿ ನಿರ್ಮಿಸಲಾಗಿದ್ದು, ವಿವಿಧ ಮಠಾಧೀಶರ ದಿವ್ಯ ಸಾನ್ನಿಧ್ಯದಲ್ಲಿ ಪಂಚಮೂರ್ತಿಗಳನ್ನು ಅಕ್ಟೋಬರ್ 25ರ ಭಾನುವಾರ ಪ್ರತಿಷ್ಠಾಪಿಸಲಾಗುತ್ತಿದೆ. ಪೂರ್ವಭಾವಿಯಾಗಿ ನೂತನ ಮೂರ್ತಿಗಳ ಕ್ಷೀರಾದಿವಾಸ, ಧಾನ್ಯಾದಿವಾಸ, ತೈಲಾದಿವಾಸ, ಶಯನಾದಿವಾಸ, ಹೋಮ, ಹವನ, ಗಂಗಾ ಪೂಜೆ, ಕುಂಭಕಳಸ ಮೆರವಣಿಗೆ ಮೊದಲಾದ ಧಾರ್ಮಿಕ ವಿಧಿವಿಧಾನಗಳು ಗ್ರಾಮದಲ್ಲಿ ನೇಮನಿಷ್ಠೆಯಿಂದ ನಡೆದವು. विष्णु विलासिनी जिष्णुनुते भगवती हेशिति कंठ कुटुंबिनी भूरि कुटुंबिनी भूरि कृते जय जय हे महिषासुरमर्दिनि रम्यकपर्दिनि शैलसुते. दुर्मुखमर्षिणि हर्षरते त्रिभुवन पोषिणि शङ्करतोषिणि कल्मषमोचनि घोररते धनुजनि रोषिणि दुर्मदशोषिणि दुःखनिवारिणि सिन्धुसुते जय जय हे महिषासुरमर्दिनि रम्यकपर्दिनि शैलसुते. भंजनि कैटभंजनि रासरते जय जय हे महिषासुरमर्दिनि रम्यकपर्दिनि शैलसुते. ಇವತ್ತು ಪಂಚಮೂರ್ತಿ ಪ್ರತಿಷ್ಠಾಪನೆ ನಡೆದಿದೆ. ಆದ ಕಾರಣ ಎಲ್ಲ ಕುಂಭಗಳು ಸೇರಿಕೊಂಡು ಅದ್ದೂರವಾಗಿ ಮೆರವಣಿಗೆ ಮಾಡಿಕೊಂಡು ಎಲ್ಲ ಜನಾಂಗದವರು ಒಂದು ಒಗ್ಗಟ್ಟಿನಿಂದ ಮೂರ್ತಿ ಪ್ರತಿಷ್ಠಾಪನೆಯನ್ನು ಯಶಸ್ವಿಗೊಳಿಸಿದ್ದಕ್ಕೆ ಅವರಿಗೆ ಧನ್ಯವಾದಗಳು ತಿಳಿಸುತ್ತಾ, ಹಾಗೆ ಮುಂದೆ ಇದೇ ತರ ಬನ್ನಿ ಮಕ್ಕಳು ಎಲ್ಲ ಜನಾಂಗದ ಆಶೀರ್ವಾದ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳಿಕೊಳ್ಳುತ್ತಾ, ಮುಂದೆ ಇದೇ ತರ ಕಾರ್ಯಕ್ರಮ ಎಲ್ಲರ ಒಗ್ಗಟ್ಟಿನಿಂದ ನಡೀಲಿ ಅಂತ ಆಶಿಸುತ್ತಾ ಎಲ್ಲ ಫಂಕ್ಷನ್ ಮಾಡಿ ಹಿರಿಯರಿಗೆ ಗುಡಿಯರಿಗೆ ಧನ್ಯವಾದಗಳನ್ನು ತಿಳಿಸಿ. ಕಾರಟಗಿ ತಾಲೂಕಿನ ಗೂಡೂರು ಗ್ರಾಮದಲ್ಲಿ ನೂತನವಾಗಿ ಮಹಾಂಕಾಳಿ ಮೂರ್ತಿ, ವಿಘ್ನೇಶ್ವರ ಮೂರ್ತಿ ಮತ್ತು ಈ ಆಂಜನೇಯ, ಈಶ್ವರ ಮೂರ್ತಿ, ಬಸವಣ್ಣ ಮೂರ್ತಿ ಪ್ರತಿಷ್ಠಾಪನೆ, ಲಕ್ಷ್ಮೀ ಮೂರ್ತಿ ಪ್ರತಿಷ್ಠಾಪನೆ ನಿಮಿತ್ತವಾಗಿ ಇವತ್ತು ಮೂರ್ತಿಗಳನ್ನು ಪುರ ಪ್ರವೇಶ ಮಾಡಿಕೊಂಡು ಈ 21ರಿಂದ 25ರವರೆಗೆ ಕಾರ್ಯಕ್ರಮ ಜಲ ದಿವಸ, ಧಾನ್ಯ ದಿವಸ, ತೈಲಾದಿ ದಿವಸ, ಹೋಮ ಹವನಾದಿಗಳು ನಡೆದು ರವಿವಾರ ದಿನ ಹೆಬ್ಬಾಳದ ಶ್ರೀಗಳಾಗಿರ್ತಕ್ಕಂಥ ಇಂದು 21ನೇ ತಾರೀಕು ಅಂದ್ರೆ ಬುಧವಾರ ಗೂಡೂರು ಗ್ರಾಮಕ್ಕೆ 5 ಮೂರ್ತಿಗಳ ಒಂದು 108 ಕುಂಭ ಕಳಸದೊಂದಿಗೆ ಅದ್ದೂರಿಯಾಗಿ ಗ್ರಾಮಕ್ಕೆ ಆಗಮನ ಮಾಡಿಕೊಂಡಿದ್ದು, ಇಂದಿನಿಂದ ಸತತ 4 ದಿನಗಳ ಕಾರ್ಯಕ್ರಮವಿದ್ದು ಎಲ್ಲಾ ಅಧಿದೇವತೆಗಳಿಗೆ ಒಂದು ಅಭಿಷೇಕ ಕಾರ್ಯಕ್ರಮ ಇರುತ್ತೆ. ಕೊನೆಯ ದಿನ ಅಂದ್ರೆ 25ನೇ ತಾರೀಕು ಎಲ್ಲಾ ಮೂರ್ತಿಗಳಿಗೆ ಪ್ರತಿಷ್ಠಾಪನಾ ಕಾರ್ಯಕ್ರಮವಿತ್ತು. ಇದು ಒಂದು ಗೂಡೂರು ಗ್ರಾಮದಲ್ಲಿ ಒಂದು ಇತಿಹಾಸದ ದಿನ ಅಂದ್ರೆ ತಪ್ಪಾಗಲಾರದು. ಯಾಕಂದ್ರೆ ಎಲ್ಲಾ ಒಂದು ಗುಡಿಗಳಿಗೆ ಇಲ್ಲಿಂದನೇ ಚಾಲನೆ ಕೊಡಬಹುದಂತ ನಮ್ಮ ಗ್ರಾಮದ ಮಹಿಳೆಯರು, ಎಲ್ಲ ಧರ್ಮದ ಮಹಿಳೆಯರು ಕುಂಭ ಮತ್ತು ಕಳಸದೊಂದಿಗೆ 5 ಮೂರ್ತಿಗಳನ್ನು ಡೊಳ್ಳು ಮತ್ತು ವಾದ್ಯ ಮೇಳುಗಳಿಂದ 5 ಮೂರ್ತಿಗಳನ್ನು ನಮ್ಮ ಬನ್ನಿ ಮಹಾಕಾಳಿ ದೇವಸ್ಥಾನದ ಹತ್ರ ಈಗ ತಾನೇ ಬರಲು ಪ್ರಾರಂಭವಾಗಿರುತ್ತದೆ. ಆದ್ದರಿಂದ ಹೃತ್ಪೂರ್ವಕವಾಗಿ ನಮ್ಮ ಗುಡೂರು ಗ್ರಾಮದ ಎಲ್ಲಾ ಭಕ್ತರ ಪರವಾಗಿ ಆ 5 ಮೂರ್ತಿಗಳನ್ನು ಸ್ವಾಗತ ಮಾಡಲು ನಾನು ಇಚ್ಛೆ ಪಡುತ್ತೇನೆ. ನಾನು ಗುಡೂರು ಗ್ರಾಮದ ಭಕ್ತ.
ಮೂರ್ತಿ ಪ್ರತಿಷ್ಠಾಪನೆ ಇರುತ್ತದೆ. ಇವತ್ತಿನಿಂದ 25ರವರೆಗೆ ಇರುತ್ತದೆ ಈ ಕಾರ್ಯಕ್ರಮ. ಎಲ್ಲರೂ ಸರ್ವ ಭಕ್ತಾದಿಗಳು ಈ ಕಾರ್ಯಕ್ರಮಕ್ಕೆಲ್ಲ ನೆರವೇರಿಸಿಕೊಂಡಿರುತ್ತಾರೆ. ಆದ ಕಾರಣ ಎಲ್ಲ ರೀತಿಯಿಂದ ಒಳ್ಳೆಯ ರೀತಿಯಿಂದ ಈ ಕಾರ್ಯಕ್ರಮವನ್ನು ಆಗಬೇಕೆಂದು ಎಲ್ಲರಲ್ಲಿ ಕೇಳಿಕೊಳ್ಳುತ್ತೇವೆ. ಗೂಡೂರು ಗ್ರಾಮದಿಂದ ಶ್ರೀ ಬನ್ನಿ ಮಹಾಂಕಾಳಿ ಪ್ರವೇಶ ಮಾಡಲಾಗುತ್ತದೆ. ಈ ಕಾರಣ ಸಕಲ ಸಂಬಂಧಾದಿಗಳೊಂದಿಗೆ ಮತ್ತು ಕಲಸಗಳೊಂದಿಗೆ ಕಾರ್ಯಕ್ರಮ ನಡೆಸಲಾಗಿದೆ. ಆದ ಕಾರಣ ಸಕಲ ಈ ನಿಮಿತ್ತವಾಗಿ ಯಾವಾಗಲೂ ನಾವು ಒಂದು ದೇವರ ಭಾವನೆಯಲ್ಲಿ ಇರ್ತಕ್ಕಂಥವರಾಗಿರ್ತೇವೆ. ಆದ ಕಾರಣ ಪ್ರತ್ಯಕ್ಷವಾಗಿ ಆ ದೇವಿಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ನಂತರ ಪೂಜೆ ಹೋಮ ಹವನಗಳನ್ನು ಮಾಡಿ ಈ ಒಂದು ಶುಭ ದಿವಸದಂದು ಈ ಗುಡೂರು ಗ್ರಾಮದ ಎಲ್ಲ ವಿಷಯದಲ್ಲಿಯೂ ಒಳ್ಳೆಯದಾಗುತ್ತದೆ ಎಂಬ ಭಾವನೆಯಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇಂದು ಈ ಕಾರ್ಯಕ್ರಮದ ವಿಶೇಷವೇನೆಂದರೆ ಡೊಳ್ಳು ಬಾಜಾ ಭಜಂತ್ರಿ ಎಲ್ಲ ಇದೆ. ಎಲ್ಲರೂ ಊರರೆಲ್ಲ ಕಲಿತು ಈ ಕಾರ್ಯಕ್ರಮ ನಡೆಸಿಕೊಡಲಂತೆ ನಾನು ಕೇಳ್ತೀನಿ. ಈ ಸಂದರ್ಭದಲ್ಲಿ ಪುರ ಪ್ರಮುಖರಾದ ಮಲ್ಲಯ್ಯ ಸ್ವಾಮಿ ಹಿರೇಮಠ, ಕರಿಬಸವಯ್ಯ ಸ್ವಾಮಿ, ಆದಯ್ಯ ಸ್ವಾಮಿ, ನಾಗರಪ್ಪ ಸಾಹುಕಾರ್, ಜಿ ತಿಮ್ಮನಗೌಡ, ಎಂಕನಗೌಡ, ಪಂಪನಗೌಡ, ಅಮರೇಶ್ ಹೊಸಮನಿ, ರುದ್ರಪ್ಪ, ಶಿವಪ್ಪ, ದುರ್ಗೇಶ್ ಮತ್ತಿತರರು ಉಪಸ್ಥಿತರಿದ್ದರು.